ನಮಸ್ಕಾರ, ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ಪೂಜ್ಯ ಮೌನ ತಪಸ್ವಿ ಲಿಂಗೈಕ್ಯ ಶಬ್ರ ರಾಚೋಟಿ ವೀರ ಶಿವಾಚಾರ್ಯ ಮಹಾಸ್ವಾಮಿಗಳ 21ನೇ ಪುಣ್ಯ ಸ್ಮರಣೆ ಅಂಗವಾಗಿ ಸರಳ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಪೂಜ್ಯ ಶ್ರೀ ರಾಚೋಟಿ ವೀರ ಶಿವಾಚಾರ್ಯ ಮಹಾಸ್ವಾಮಿಗಳು ಮಠಾಧೀಶರಿಂದ ಗಣ್ಯರಿಂದ ಜ್ಯೋತಿ ಪ್ರಜ್ವಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ. ರಾಚೋಟಿ ವೀರ ಶಿವಾಚಾರ್ಯ ಮಹಾಸ್ವಾಮಿಗಳ 21ನೇ ಪುಣ್ಯ ಸ್ಮರಣೆ ಶ್ರೀಮಠದ ಪೂಜ್ಯ ಶ್ರೀ ಶಟಸ್ಥಲ ಬ್ರಹ್ಮಿ ಅಭಿನವ ರಾಚೋಟಿ ವೀರ ಶಿವಾಚಾರ್ಯ ಮಹಾಸ್ವಾಮಿಗಳ ಇವರ ಸಾನ್ನಿಧ್ಯದಲ್ಲಿ ಜರುಗಿದ ಈ ಕಾರ್ಯಕ್ರಮ ರಾಚೋಟಿ ವೀರ ಶಿವಾಚಾರ್ಯ ಮಹಾಸ್ವಾಮಿಗಳ 21ನೇ ಪುಣ್ಯ ಸ್ಮರಣೆ ಅಂಗವಾಗಿ ಈ ಸರಳ ಸಾಮೂಹಿಕ ವಿವಾಹದಲ್ಲಿ ಪಾಲ್ಗೊಂಡ ನವ ಜೋಡಿಗಳಿಗೆ ಆಶೀರ್ವದಿಸಿ ಇದೇ ವೇಳೆ ಪೂಜ್ಯ ಶ್ರೀಗಳು ಮಾತನಾಡಿ, ಲಿಂಗೈಕ್ಯರಾಗಿ 21 ವರ್ಷವಾದರೂ ಇನ್ನೂ ನಮ್ಮಲ್ಲಿ ಜೀವಂತವಾಗಿದ್ದಾರೆ. ಅವರು ಭಕ್ತರಿಗೆ ಅನೇಕ ಪವಾಡವನ್ನು ಮಾಡಿದ್ದಾರೆ. ಗುರುಗಳ ಪುಣ್ಯ ಸ್ಮರಣೆಯನ್ನು ಭಕ್ತರು ಮಾಡುತ್ತಿದ್ದಾರೆ. ಹುಟ್ಟು ಸಾವಿನ ನಡುವೆ ನಾವು ಸಮಾಜಕ್ಕೆ ಏನು ಕೊಡುಗೆ ನೀಡಿದ್ದೇವೆ ಎಂಬುದು ಕೊನೆಯವರೆಗೂ ಉಳಿಯುತ್ತದೆ. ಇಂತಹ ಕಾರ್ಯಕ್ರಮಗಳನ್ನು ಭಕ್ತರು ಸೇವೆ ಮಾಡುತ್ತಿದ್ದಾರೆ. 700 ಮುಸ್ಲಿಂ ಬಾಂಧವರು 5 ಟನ್ ಕಲ್ಲಂಗಡಿ ತಂಪಾದ ನೀರು ನೀಡುವ ಸೇವೆ ಮಾಡಿ ಭಾವೈಕ್ಯತೆ ಮೆರೆದಿದ್ದಾರೆ. ಮಠಗಳಿಂದ ಆಯೋಜನೆ ಮಾಡುವ ಸಾಮೂಹಿಕ ವಿವಾಹಗಳಲ್ಲಿ ನೂತನ ಜೀವನಕ್ಕೆ ಕಾಲಿಡುವ ಸತಿಪತಿಗಳು ತಮ್ಮ ಜೀವನದಲ್ಲಿ ವಿರಸವನ್ನುಂಟು ಮಾಡಿಕೊಳ್ಳದೆ ಅನ್ಯೋನ್ಯತೆಯಿಂದ ಇದ್ದು ಆದರ್ಶ ದಂಪತಿಗಳಾಗಲಿ ಎಂದು ಆಶೀರ್ವದಿಸಿದರು. ಅತ್ತೆಯು ಸೊಸೆಯಲ್ಲಿ ಮಗಳನ್ನು ಕಾಣಬೇಕು. ಅತ್ತೆ ಸೊಸೆ ಅನ್ಯೋನ್ಯತೆಯಿಂದ ಇದ್ದರೆ ಜೀವನ ಎಷ್ಟು ಪಾವನ ಎಂದು ಇದೇ ವೇಳೆ ಅವರು ಹೇಳಿದರು. ಈ ಸಂದರ್ಭದಲ್ಲಿ ಮಠಾಧೀಶರು, ಹತ್ನೂರು ಗ್ರಾಮದ ಎಲ್ಲ ಹಿರಿಯರು, ಯುವಕರು, ಸದ್ಭಕ್ತರು, ಶರಣೀಯರು, ಗಣ್ಯರು ಪಾಲ್ಗೊಂಡಿದ್ರು. ರಾಮಗೌಡ ಪಾಟೀಲ್, ಪ್ರಜಾರಾಜ್ಯ ಕನ್ನಡ ನ್ಯೂಸ್, ಹತ್ನೂರು. ಜೀವನ ಬಯಲು ಭಾವನ ನಿಮ್ಮ ಪೂಜಿಸಿದವರು ಮುನ್ನವೇ ಬಯಲಾದರು. ನಾನಿನ್ನ ಪೂಜಿಸಿ ಬಯಲಾದನೆಯ ಗುಹೇಶ್ವರ ಎನ್ನುವಂತೆ ನಮ್ಮಪ್ಪ ರಾಚೋಟಿ ವೀರ ಶಿವಾಚಾರ್ಯರು ಬಯಲಾಗಿ ಎಷ್ಟು ವರ್ಷ ಆಯಿತು ಅಂತ ಕೇಳಿದ್ರೆ 21 ವರ್ಷ ಆಯಿತು. ಆದರೆ ಅವರ ಭೌತಿಕ ಶರೀರ ಹೋಗಿರಬೇಕು. ಅವರ ಆತ್ಮಜ್ಯೋತಿ ಅವರು ಮಾಡಿರ್ತಕ್ಕಂಥ